ಸಚಿವ ಸ್ಥಾನ ಸಿಗದಿದ್ದಕ್ಕೆ ಇಂಡಿ ವಿಧಾನಸಭಾ ಕ್ಷೇತ್ರದ ಶಾಸಕ ಯಶವಂತ ಗೌಡ ಪಾಟೀಲ್ ರಿಸೈನ್ ಅನ್ನು ಮಾಡಿದ್ದಾರೆ. ಇವತ್ತು ರಾಜೀನಾಮೆಯನ್ನ ಹಿಂಪಡೆದಿದ್ದಾರೆ ಇಂಡಿ ಕಾಂಗ್ರೆಸ್ ಶಾಸಕ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಬಿಕೆ ಹರಿಪ್ರಸಾದ್ ಭೇಟಿ ಮಾಡಿದಂತ ಬೆನ್ನಲ್ಲೇ ರಾಜೀನಾಮೆಯನ್ನ ವಾಪಸ್ ಪಡೆದು ಯು ಟರ್ನ್ ಹೊಡೆದಿದ್ದಾರೆ. ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆದ ಬೆನ್ನಲ್ಲೇ ಯಾರೆಲ್ಲ ಆಕಾಂಕ್ಷಿಗಳಿದ್ರು ಅವರಿಗೆಲ್ಲ ಸಚಿವ ಸ್ಥಾನ ಸಿಗದೆ ಇರೋದಕ್ಕೆ ಈಗ ಒಬ್ಬೊಬ್ಬರೇ ಅವರ ಅಸಮಾಧಾನ ಭುಗಿಲೆ ಹೇಳ್ತಾ ಇರೋದು ಗಮನಿಸ್ತಾ ಇದೀವಿ. ನಿನ್ನೆಯೂ ಕೂಡ ಇಂಡಿ ವಿಧಾನಸಭಾ ಕ್ಷೇತ್ರದ ಶಾಸಕ ಇಲ್ಲಿ ಯಶವಂತ ಗೌಡ ಪಾಟೀಲ್ ಅವರು ಕೂಡ ರಿಸೈನ್ ಅನ್ನ ಮಾಡ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ರು. ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಇವತ್ತು ರಾಜೀನಾಮೆಯನ್ನ ಹಿಂಪಡೆದಿದ್ದಾರೆ, ವಾಪಸ್ ತೆಗೆದುಕೊಂಡು ಯು ಟರ್ನ್ ಹೊಡೆದಿದ್ದಾರೆ ಇಂಡಿ ಕಾಂಗ್ರೆಸ್ ಶಾಸಕ. ಬಿಕೆ ಹರಿಪ್ರಸಾದ್ ಅವರನ್ನ ಭೇಟಿ ಮಾಡಿದ ಬೆನ್ನಲ್ಲೇ ರಾಜೀನಾಮೆಯನ್ನ ವಾಪಸ್ ತೆಗೆದುಕೊಳ್ಳಲಾಗಿರುವಂತದ್ದು. ಸದ್ಯ ಬಿಕೆ ಹರಿಪ್ರಸಾದ್ ಅವರನ್ನ ಭೇಟಿ ಮಾಡಿ ರಾಜೀನಾಮೆಯನ್ನ ವಾಪಸ್ ಪಡೆದಿದ್ದಾರೆ ಎಂಬ ಮಾಹಿತಿ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆಗೆ ಸಿಎಂ ಮನವೊಲಿಕೆ ಬಳಿಕ ಕಾಂಗ್ರೆಸ್ ಶಾಸಕ ಈಗ ಯು ಟರ್ನ್ ಹೊಡೆದಿದ್ದಾರೆ. ಇಲ್ಲಿ ಅಸಮಾಧಾನಿತರ ಮನವೊಲಿಸ್ತಾ ಇದ್ದಾರೆ ಬಿಕೆ ಹರಿಪ್ರಸಾದ್. ಎಷ್ಟು ಜನರಂತ ಮನವೊಲಿಸೋಕ್ ಸಾಧ್ಯ? ಅಷ್ಟು ಜನ ಆಕಾಂಕ್ಷಿಗಳು ಈಗ ಅಸಮಾಧಾನ ಆಗಿದ್ದಾರೆ. ಒಂದ್ ಕಡೆಗೆ ರಾಜೀನಾಮೆ ಅಂಗೀಕರಿಸದಂತೆ ಸ್ಪೀಕರ್ ಕಚೇರಿಗೆ ಪತ್ರವನ್ನ ಕೂಡ ರವಾನೆ ಮಾಡಲಾಗಿದೆ. ಏನ್ ಕಾಂಗ್ರೆಸ್ ಹೈಕಮಾಂಡ್ ಆಟ ಆಡ್ತಿದ್ಯಾ ಅಂತ ನಿನ್ನೆ ಹೇಳಿಕೆ ಕೊಟ್ಟರು. ಯಾರೆಲ್ಲ ಪಕ್ಷ ವಿರೋಧಿಯಾಗಿ ಸಚಿವಾಕಾಂಕ್ಷಿಗಳು, ಹೌದು ಎಲ್ಲರೂ ಕೂಡ ಆಕಾಂಕ್ಷಿಗಳಾಗಿರ್ತಾರೆ, ಸೊ ಸಚಿವ ಸ್ಥಾನ ಸಿಗದೆ ಇರೋದಕ್ಕೆ ರಿಸೈನ್ ಮಾಡ್ತೀನಿ ಅಂದ್ರೆ ಧಾರಾಳವಾಗಿ ರಿಸೈನ್ ತೆಗೆದುಕೊಳ್ಳಿ ಅಂತ ಇದೇ ಡಿ ಕೆ ಶಿವಕುಮಾರ್ ಅವರಿಗೆ ಹೇಳಿಕೆ ಕೊಡ್ತಾರೆ. ಇವತ್ತು ಅವರೇ ಹೇಳಿಕೆ ಕೊಡ್ತಾರೆ, ಅಸಮಾಧಾನಿತರು ಯಾರಾದ್ರೂ ರಿಸೈನ್ ಮಾಡೋದಕ್ಕೆ ಬಂದ್ರೆ ದಯವಿಟ್ಟು ಅವರ ಪತ್ರವನ್ನ ತೆಗೆದುಕೊಳ್ಬೇಡಿ ಅಂತ ಹೇಳಿ. ಇದು ಯಾವ ತರದ ನಿಲುವು ಅಂತ ಗೊತ್ತಾಗ್ತಾ ಇಲ್ಲ. ಒಂದ್ ಕಡೆಗೆ ಇವರು ಅಸಮಾಧಾನ ಯಾರೆಲ್ಲ ಆಗಿದಾರಲ್ಲ, ಎಷ್ಟು ಜನರಂತ ಸಮಾಧಾನ ಮಾಡೋದಕ್ಕೆ ಸಾಧ್ಯ? ಮೊನ್ನೆಯಷ್ಟೇ ಬೇಳೂರು ಗೋಪಾಲಕೃಷ್ಣ ಅವರು ಕೂಡ ನಂಗೆ ಸಚಿವ ಸ್ಥಾನ ಕೈ ತಪ್ಪಿದೆ ಅಂತ ಹೇಳಿ ಅಸಮಾಧಾನ ಹೊರ ಹಾಕಿದ್ರು. ನಿನ್ನೆಯೂ ಅಷ್ಟೇ ಎಸ್ ಎನ್ ನಾರಾಯಣ ಸ್ವಾಮಿ ಹೊರ ಹಾಕಿದ್ರು. ಈಗ ಮತ್ತೊಂದು ಕಡೆಗೆ ಇಂಡಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಕೂಡ ಇವತ್ತು ಯು ಟರ್ನ್ ಹೊಡೆದಿದ್ದಾರೆ. ದಿನಕ್ಕೊಬ್ಬೊಬ್ರು ಈ ತರ ಮಾಡ್ತಾ ಇದ್ರೆ ಎಷ್ಟು ಜನರಿಗಂತ ಸಮಾಧಾನ ಪಡಿಸ್ಕೊಂಡ್ ಬರೋಕ್ ಸಾಧ್ಯ? ಹಂಗಿದ್ರೆ ನೀವು ಇಡೀ ವರ್ಷ ಪೂರ್ತಿ ಸರ್ಕಾರ ಪೂರ್ತಿ ನಿಮ್ಮ ಆಕಾಂಕ್ಷಿಗಳನ್ನ ಸಮಾಧಾನ ಪಡಿಸ್ಕೊಂಡ್ ಬರ್ತೀರಾ, ಅಥವಾ ಸರ್ಕಾರ ರಚನೆ ಮಾಡಿ ಜನರ ಕೂಗೇನು, ರಾಜ್ಯದಲ್ಲಿ ಏನು ಅಭಿವೃದ್ಧಿ ಮಾಡಬೇಕು ಅಂತ ಮಾಡ್ತೀರಾ? ಸದ್ಯ ಬಹಳ ಕನ್ಫ್ಯೂಷನ್ ಅಲ್ಲಿ ಇದೆ ಕಾಂಗ್ರೆಸ್ ಹೈಕಮಾಂಡ್. ಒಂದ್ ಕಡೆಗೆ ಸಚಿವ ಸ್ಥಾನ ಸಿಗದೇ ಇದ್ದದಕ್ಕೆ ಈಗ ಯಶವಂತ ಗೌಡ ಪಾಟೀಲ್ ರಿಸೈನ್ ಮಾಡಿದ್ರು, ಮತ್ತೆ ವಾಪಸ್ ಬಂದಿದ್ದಾರೆ. ಅದು ಕೂಡ ಬಿಕೆ ಹರಿಪ್ರಸಾದ್ ಜೊತೆಗೆ ಮಾತನಾಡಿ ಆದ್ಮೇಲೆ ಗೊತ್ತಿಗೆ ಮುಲಾಮ್ ಹಚ್ಚಿದ್ರು ಬಿಕೆ ಹರಿಪ್ರಸಾದ್. ಯಾವ ತರದ ನಿಲುವುಗಳನ್ನ ಕೊಟ್ಟರು ಅಥವಾ ಏನು ಆಶ್ವಾಸನೆ ಕೊಟ್ಟರು ಗೊತ್ತಿಲ್ಲ. ಮತ್ತೊಂದ್ ಕಡೆಗೆ ಇಲ್ಲಿ ಸಿಎಂ ಮನವೊಲಿಕೆ ಬಳಿಕ ಈಗ ಕಾಂಗ್ರೆಸ್ ಶಾಸಕ ಯು ಟರ್ನ್ ಹೊಡೆದಿರುವಂತದ್ದು. ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಎಷ್ಟು ಜನರನ್ನಂತ ಇಲ್ಲಿ ಸಮಾಧಾನ ಮಾಡೋದಕ್ಕೆ ಸಾಧ್ಯ? ಸಮಾಧಾನ ಪಡಿಸೋದಕ್ಕೆ ಏನಿದು ಸರ್ಕಾರ ರೀ, ಸರ್ಕಾರ ನಡೆಸಬೇಕಂತ ಅಂದ್ರೆ ಇರುವಂತಹ ಸಚಿವ ಸ್ಥಾನ ಮಾತ್ರ ಭರ್ತಿ ಮಾಡಬೇಕು, ಸರ್ಕಾರ ನಡೆಸ್ಕೊಂಡು ಹೋಗ್ತಾ ಇರಬೇಕು. ಅಂತದ್ರಲ್ಲಿ ನೀವು ಇವತ್ ಸಮಾಧಾನ, ನಾಳೆ ಒಬ್ಬ ಮತ್ತೆ ಬಂಡಾಯ ಹೇಳ್ತಾನೆ, ನಾಡಿದ್ ಮತ್ತೊಬ್ರು ಬಂಡಾಯ ಹೇಳ್ತಾರೆ, ಸಮಾಧಾನ ಪಡಿಸ್ಕೊಂಡೇ ಕೂರ್ತೀರಾ ಎಲ್ಲದ್ರಲ್ಲೂ? ಸರ್ಕಾರಕ್ಕೆ ಇರೋದು 2 ವರ್ಷ ಆಯಸ್ಸು, ಅಷ್ಟಲ್ಲಿ ಕೆಲಸ ಮಾಡಿಲ್ಲ, ಅಭಿವೃದ್ಧಿ ಆಗಿಲ್ಲ ಅಂತ ಅಂದ್ರೆ 2028ಕ್ಕೆ ಯಾವ ಮುಖ ಇಟ್ಕೊಂಡು ಎಲೆಕ್ಷನ್ಗೆ ಹೋಗ್ತೀರಾ ನೀವು? ಯಾವ ಒಂದು ಅಭಿವೃದ್ಧಿ ಇಟ್ಕೊಂಡು ಜನರ ಹತ್ರ ಮತ ಕೇಳಕ್ ಹೋಗ್ತೀರಾ? ಸದ್ಯ ಕಾಂಗ್ರೆಸ್ ನಲ್ಲಿ ಈ ಅಸಮಾಧಾನಿತರ ಮನವೊಲಿಸೋ ಕೆಲಸ ಆಗ್ತಾ ಇದೆ. ಬಿಕೆ ಹರಿಪ್ರಸಾದ್ ಅವರು ಕೂಡ ಕೆಲಸ ಮಾಡ್ತಿದ್ದಾರೆ. ಮತ್ತೊಂದ್ ಕಡೆಗೆ ರಾಜೀನಾಮೆಯನ್ನ ಯಾರು ಕೂಡ ಅಂಗೀಕರಿಸಬೇಡಿ, ಯಾರೇ ರಾಜೀನಾಮೆಯನ್ನ ಕೊಟ್ಟರು ಕೂಡ ವಾಪಸ್ ಪತ್ರ ತಗೋಬೇಡಿ, ಅದನ್ನ ರಿಟರ್ನ್ ಮಾಡಬೇಡಿ ಅಂತ ಹೇಳಿ ಸ್ಪೀಕರ್ ಕಚೇರಿಗೆ ಈಗ ಪತ್ರ ಬರೆದಿದ್ದಾರಂತೆ. ಸೊ ಹಾಗಾಗಿ ಬಹಳ ದೊಡ್ಡ ಕನ್ಫ್ಯೂಷನ್ ಅಲ್ಲಿ ಇರುವಂತದ್ದು ಹೈಕಮಾಂಡ್. ಮತ್ತೊಂದ್ ಕಡೆಗೆ ದಿನೇ ದಿನೇ ಒಬ್ರೆಲ್ಲ ಒಬ್ರು ಶಾಸಕರು ಅಸಮಾಧಾನಗೊಳ್ತಾಲೇ ಇದ್ದಾರೆ. ಒಂದೊಂದಷ್ಟು ಆಕಾಂಕ್ಷಿಗಳು ಅವರವರ ಬೇಡಿಕೆಗಳನ್ನ ಕೂಡ ಇಡ್ತಿರ್ಬೋದು. ಸೊ ಸಚಿವ ಸ್ಥಾನ ಸಿಗದೆ ಇದ್ರೆ ಏನಾಯ್ತು, ನಿಮಗೆ ಏನ್ ಬೇಕಾಗಿದೆ, ಅಭಿವೃದ್ಧಿ ಬೇಕಾ ಅಥವಾ ಬೇರೆ ಯಾವ ಕೆಲಸಗಳಾಗಬೇಕು ಅದನ್ನ ನಾನು ಮಾಡ್ಕೊಡ್ತೀನಿ ಎಂಬ ಅರ್ಥದಲ್ಲಿ ಸದ್ಯ ಮುಖ್ಯಮಂತ್ರಿಯವರು ಕೂಡ ಅವರ ಒಂದು ಕಣ್ಣೀರನ್ನ ಒರೆಸಿ ಸಮಾಧಾನ ಮಾಡಿ ಕಳಿಸ್ತಿರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಸದ್ಯ ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಒಂದು ಅಸಮಾಧಾನದ ಬೇಗುದಿ ಯಾವತ್ ಶಮನ ಆಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ.